ಜಿಲ್ಲಾಧಿಕಾರಿಗಳು ನಾವುಗಳು ಒಟ್ಟುಗೂಡಿ ಇಂದು ಮುನಿರಾಬಾದ್ ಡ್ಯಾಮ್ನ ಕರ್ನಾಟಕ ರಾಜ್ಯ ಮೀಸಲು ಪಡೆಯ ತರಬೇತಿ ಕೇಂದ್ರಕ್ಕೆ ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ತರಬೇತುದಾರರಿಗೆ ಯಾವುದೇ ಆದಂಥ ವ್ಯವಸ್ಥೆ ಇಲ್ಲ. ಮೊದಲನೇದಾಗಿ ಅವರ ಬೈದರ್ಶಿಗೆ ಬೆಳಗ್ಗೆ ಎದ್ದು ಏನು ಅವರು ಮಾಡಬೇಕಾಗಿದೆ ಅದನ್ನು ಒಂದು ಬಯಲು ಜಾಗದಲ್ಲಿ ಹೋಗುವಂಥ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಅದು ಕೂಡ ಅವ್ಯವಸ್ಥೆ ಆಗಿದೆ. ಅವರ ತರಬೇತಿ ಕೊಡುವಂಥ ಜಾಗಗಳು ಕೂಡ ಯಾವುದೇ ಅಂಥ ಶುಚಿತ್ವ ಇಲ್ಲದಾಗೇ ಕಲ್ಲು ಮುಳ್ಳುಗಳಲ್ಲಿ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಈ ಭಾಗದ ಅಧಿಕಾರಿಗಳು, ಈ ಟ್ರೈನಿಂಗ್ ಕೊಡುವಂಥ ಅಧಿಕಾರಿಗಳು ನೀರಿನ ವ್ಯವಸ್ಥೆ ಸರಿ ಇಲ್ಲದೆ ಇದ್ದರೂ ಕೂಡ ಅಂಥ ತರಬೇತಿ ಪಡೆಯುವಂಥ ತರಬೇತಿದಾರರಿಗೆ ಅದೇ ನೀರಿನಲ್ಲಿ ಮತ್ತು ಶುಚಿತ್ವ ಮತ್ತು ಸ್ನಾನ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವು ಈಗಾಗಲೇ ನಮ್ಮ ಈ ವಿಡಿಯೋ ಇದರಲ್ಲಿ ನೋಡ್ತಾ ಇದ್ದೀರಿ. ಈ ಟ್ರೈನಿಂಗ್ ಯಾವ ರೀತಿ ಇದೆ ಅಂತಂದರೆ, ಇಂದಿನ ದಿನಗಳಲ್ಲಿ ಕಾಲಾಪಾನಿ ಅಂತ ಜೈಲಿನ ಶಿಕ್ಷೆ ಇತ್ತು. ಆ ಶಿಕ್ಷೆ ಥರ ಈಗಿನ ಮುಂದಿನ ಏನು ನಮ್ಮ ಮೀಸಲು ಪಡೆ ಪೊಲೀಸರು ನಮ್ಮ ರಾಜ್ಯವನ್ನು ಕಾಯಬೇಕು ಅಂಥ ಒಬ್ಬ ಪೊಲೀಸರಿಗೆ ಇದೊಂದು ಶಿಕ್ಷೆ ಥರನೇ ಆಗಿದೆ. ಇಲ್ಲಿ ತರಬೇತಿ ಕೇಂದ್ರ ಅಂತ ಅನಿಸ್ತಾನೆ ಇಲ್ಲ, ಇದು ಶಿಕ್ಷೆ ಕೇಂದ್ರನೇ ಆಗಿದೆ. ಇವರು ಮುಂದೆ ಈ ತರಬೇತಿಯನ್ನು ಪಡೆಯುವಂಥ ಸಮಯದಲ್ಲೇ ಮಾನಸಿಕವಾಗಿ ಅಸ್ವಸ್ಥ ಆಗುವಂಥ ಕೂಡ ತಂದೊಡ್ಡಿದ್ದಾರೆ ಈ ತರಬೇತಿ ಕೇಂದ್ರದವರು. ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿ ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ತಾರೆ ಮತ್ತು ಇವರಿಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಎಲ್ಲಿ ತನಕ ಸರ್ಕಾರ ಮಾಡೋದಿಲ್ಲವೋ ಮುಂದಿನ ಕೆಲವೇ ದಿನಗಳಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮುತ್ತಿಗೆ ಹಾಕುವಂಥ ಈ ತರಬೇತಿ ಕೇಂದ್ರಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಈ ತರಬೇತುದಾರರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸೋಸ್ಕರ ನಮ್ಮ ಈ ಕೊಪ್ಪಳ ಜಿಲ್ಲಾ ಜಯ ಕರ್ನಾಟಕ ವತಿಯಿಂದ ಮುಂದಿನ ದಿನಗಳಲ್ಲಿ ನುಗ್ಗುವಂಥ ವ್ಯವಸ್ಥೆಯನ್ನು ಮಾಡಿ ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲು ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಸಂಘಟನೆಗೆ ಜಯವಾಗಲಿ, ಜಯ ಕನ್ನಡ ಸಂಘಟನೆಗೆ ಜಯವಾಗಲಿ, ಜಯ ಕರ್ನಾಟಕ ಹೋರಾಟಕ್ಕೆ ಜಯವಾಗಲಿ, ಜಯ ಕರ್ನಾಟಕ ಹೋರಾಟಕ್ಕೆ ಜಯವಾಗಲಿ. ರಾಜ್ಯ ಪೊಲೀಸ್ ಮೀಸಲು ಪಡೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗಲೇಬೇಕು. ರಾಜ್ಯ ಪೊಲೀಸ್ ಪಡೆ ತರಬೇತಿ ಕೇಂದ್ರದಲ್ಲಿರುವ ಸಮಸ್ಯೆಗಳು ನಿವಾರಣೆ ಆಗಲೇಬೇಕು. ವತಿಯಿಂದ ಮತ್ತು ರಾಜ್ಯ ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಈ ಘಟನೆಗೆ ಭೇಟಿ ಕೊಟ್ಟಾಗ ಇಲ್ಲಿ ವ್ಯವಸ್ಥೆ ಬಗ್ಗೆ ನಮಗೆ ನೋಡಿ ಮನಸ್ಸಿಗೆ ಭಾಳ ನೋವಾಯಿತು. ಕಾರಣ ಇಷ್ಟೇ, ಈ ಶಿಬಿರಾರ್ಥಿಗಳ ಒಂದು ತರಬೇತಿ ನೋಡಿದರೆ ಖೈದಿಗಳು ಕೂಡ ಇದರಲ್ಲಿ ನಾಚಿಕೆ ಪಡ್ತಾರೆ ಅಂಥ ಒಂದು ತರಬೇತಿ ಕೊಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಕೆಲಸ ಮಾಡಿಸ್ಕೊತಿದ್ದಾರೆ. ಅವ್ರು ಸರಿಯಾಗಿ ಊಟ ಇಲ್ಲ, ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಆ ಕೆನಾಲ್ನಲ್ಲಿ ಕೂಡ ಊರಿನ ಪಕ್ಕದ ಗ್ರಾಮ ಪಂಚಾಯಿತಿಯ ಮುಂಡ್ರಾಬಾದ್ ಗ್ರಾಮ ಪಂಚಾಯಿತಿಯ ಕೊಳಚೆ ನೀರು ಹೋಗ್ತಾ ಇದೆ. ಅಂಥ ನೀರಲ್ಲಿ ಅವರು ಜಳಕ ಮಾಡಿಸುವ ಪರಿಸ್ಥಿತಿ. ದಯವಿಟ್ಟು ಇದರಲ್ಲಿ ಇಲ್ಲಿ ತರಬೇತಿ SP ಅವರು ಇದರ ನಿಗಾ ವಹಿಸಿ ತೀವ್ರಗತಿಯಲ್ಲಿ ಈ ಶಿಬಿರಾರ್ಥಿಗಳಿಗೆ ಒಳ್ಳೆಯ ಊಟ, ವಸತಿ ಮತ್ತು ತರಬೇತಿ ಕೊಡಬೇಕೆಂದು ಈ ಜಯ ಕನ್ನಡ ಸಂಘಟನೆ ಜಿಲ್ಲಾದಿಂದ ಒತ್ತಾಯ ಮಾಡುತ್ತೇವೆ. ಜಯ ಕರ್ನಾಟಕ ಮತ್ತು ಬರೆಯವರಿಗೆ ಜಯವಾಗಲಿ. ಪದಾಧಿಕಾರಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳು ಈ KSRP ತುಕಡಿಯ ಅವ್ಯವಸ್ಥೆ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡಿದ್ದು. ಇದ್ರ ಮುಂದೆ ಉಗ್ರ ಹೋರಾಟ, ಅದ್ರ ಮುಂದೆ KSRP ಅದಕ್ಕೆ ಮುತ್ತಿಗೆ ಹಾಕಿ ಮುಂದಿನ ಉಗ್ರ ಪ್ರತಿಭಟನೆ ಮಾಡ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೇವೆ. ಕಟ್ಟಡ ರಾಜ್ಯ ಪೊಲೀಸ್ ಮೀಸಲು ಪಡೆಗೆ ತರಬೇತಿ ನೀಡುವಂಥ ಕೇಂದ್ರ ಇಡೀ ರಾಜ್ಯಕ್ಕೆ ಏಕೈಕ ಕೇಂದ್ರ ಆಗಿದ್ದರಿಂದ ಇದು ಇಲ್ಲಿ ಈಗ ಶಿಫ್ಟ್ ಆಗಿ 3 ತಿಂಗಳಾಯಿತು. ಇನ್ನು ಯಾವುದೇ ವ್ಯವಸ್ಥೆ ಇಲ್ಲದ ಮುಂಚೆನೇ ಸರ್ಕಾರ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ. ಮುಂಚೆ ಬೆಂಗಳೂರಿನ ಕೋರಮಂಗಲದಲ್ಲಿದ್ದಂಥ ತರಬೇತಿ ಕೇಂದ್ರ ಅವ್ಯವಸ್ಥೆ ಆಗಿರುವ ಈ ಸ್ಥಳದಲ್ಲೇ ಶಿಫ್ಟ್ ಮಾಡಿದೆ. ಕಟ್ಟಡ ಎಲ್ಲ ಪೂರ್ಣ ಆಗಿ ಇಲ್ಲಿ ಎಲ್ಲ ಆಗ್ತಿರ್ಬೇಕಾದ್ರೇ ಇಲ್ಲಿ ಶಿಫ್ಟ್ ಮಾಡೋದ್ರಿಂದ ಅಲ್ಲಿರೋ ತರಬೇತಿ ಪಡ್ತಿರುವ ರಾಜ್ಯ ಮೀಸಲು ಪಡೆ ತರಬೇತಿದಾರ ಪೊಲೀಸರಿಗೆ ಭಾಳ ಅನಾನುಕೂಲ ಆಗಿದೆ. ಈಗ ನಾವು ಮಾತಾಡಿಸಿದ್ರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆದಂಥ ರಾಮಕೃಷ್ಣ ಅವರು ಅಲ್ಲಿ ತರಬೇತಿದಾರಿಗೆ ಮಾತಾಡಿಸಿದ್ರೆ, ಇಲ್ಲ ರೀ ಇಲ್ಲಿ ಭಾಳ ಅಸ್ತವ್ಯಸ್ತ ಇದೆ, ನಾವು ಕೆನಾಲ್ದಲ್ಲಿ ಸ್ನಾನ ಮಾಡಬೇಕು, ಅದು ಕೊಳಚೆ ನೀರೆಲ್ಲ ಬರ್ತಾ ಇದೆ ಫ್ಯಾಕ್ಟ್ರಿಯವ್ರು ಬಿಟ್ಟಿದ್ದು, ಅಂತಲೇ ಸ್ನಾನ ಮಾಡಬೇಕು, ನಮ್ಮದು ಆರೋಗ್ಯ ಕೆಡ್ತಾ ಇದೆ ಅಂತ ನೀರನ್ನು ಸ್ನಾನ ಮಾಡಿ ಇಂಥ ನೀರನ್ನು ಕುಡಿದು ಮತ್ತು ಬಯಲಲ್ಲೇ ಮಲಮೂತ್ರ ವಿಸರ್ಜನೆಗೆ ಹೋಗಬೇಕು. ಈ ಚಳಿಯಲ್ಲಿ ಗೋಡಂದೊಳಗೆ ದನಗಳು ಮಲಗಿದಂತೆ ಮಲಗಬೇಕು. ಆಹಾರದ ವ್ಯವಸ್ಥೆ ಸರಿಯಾಗಿಲ್ಲ. ಈ ಥರ ಒಂದು ನಾಗರಿಕರಿಗೆ ರಕ್ಷಣೆ ನೀಡುವಂಥ ಪೊಲೀಸರಿಗೆ ತರಬೇತಿ ಕೊಡಬೇಕಾದ್ರೆ ಅಸ್ತವ್ಯಸ್ತ ಇದೆ.
ಅವರ ಆರೋಗ್ಯ ಈ ಥರ ಆದರೆ ಮುಂದೆ ಅವರು ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡೋದು ಅಂತ ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ನಾವು ಇಲ್ಲಿ ಜಯ ಕರ್ನಾಟಕದ ಕಡೆಯಿಂದ ವೀಕ್ಷಣೆ ಮಾಡಿದಾಗ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಕಂಡುಬಂದು ಮತ್ತು ಅಲ್ಲಿ ತರಬೇತಿ ಪಡಿತಿರುವ ತರಬೇತಿದಾರರು ಹೇಳಿದ್ರೆ ನಮಗೆ ಈ ಥರ ಸಮಸ್ಯೆಗಳಿದಾವಂತೆ. ಮುಂದೆ ಬರೋ ದಿನದಲ್ಲಿ ಸರ್ಕಾರ ಇದನ್ನು ಸರಿಪಡಿಸಿ ಆದಷ್ಟು ಬೇಗ ಸರಿಪಡಿಸದೇ ಇದ್ದರೆ ಜಯ ಕರ್ನಾಟಕದ ಕೊಪ್ಪಳ ಜಿಲ್ಲಾ ಘಟಕ ಜಯ ಕರ್ನಾಟಕದಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಮುತ್ತಿಗೆ ಹಾಕುತ್ತೆ ಮತ್ತು ಉಗ್ರವಾದ ಹೋರಾಟ ಮಾಡುತ್ತೆ. ಆದಷ್ಟು ಬೇಗನೆ ಇಲ್ಲಿ ವ್ಯವಸ್ಥೆಗಳನ್ನು ಬೇಗ ಮುಗಿಸಿ ತರಬೇತಿದಾರರಿಗೆ ಅನುಕೂಲ ಮಾಡಿಕೊಳ್ಬೇಕಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಕೇಳಿದಾಗ ಅಲ್ಲ ಸರ್, ತರಬೇತಿ ಹೇಗೆ ನಗತ್ತಿದೆ? ಅಷ್ಟು ಇದೆ. ಕಳೆದ ತಿಂಗಳಲ್ಲಿ ಆಕ್ಸಿಡೆಂಟ್ ಆಯಿತು, ಅವ್ರ ಪರಿಸ್ಥಿತಿ ಹೇಗಿತ್ತು? ಅಂದ್ರೆ ಇಲ್ಲಿ ಅವರು ಅಧಿಕಾರಿಗಳು ಅವ್ರಿಗೆ ಸರಿಯಾಗಿ ತರಬೇತಿ ಕೊಡ್ತಾರ? ಊಟದ ವ್ಯವಸ್ಥೆ ಹೇಗಿದೆ? ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ರೆ ಏನಾಗ್ತದೆ ಕಾಣ್ತಾ ಇದೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಕೇಳಿದಾಗ ಇಲ್ಲಿ ಊರಿನ ಗಣ್ಯ ನಾಯಕರು ಕೂಡ ಅದ್ರ ಬಗ್ಗೆ ವ್ಯಥೆ ಕೂಡ ಪಡ್ತಾ ಇದ್ದಾರೆ. ದಯವಿಟ್ಟು ಈ ಬಗ್ಗೆ SP ಅವರು ತೀವ್ರಗತಿಯಲ್ಲಿ ಇದರ ಸಮಸ್ಯೆ ಈಡೇರಿಸಬೇಕೆಂದು ಜಯಕರ್ನಾಟಕ ಸಂಘಟನೆ ಜಿಲ್ಲಾ ವತಿಯಿಂದ ಒತ್ತಾಯ ಮಾಡುತ್ತದೆ. ಜಯ ಕರ್ನಾಟಕ.